ನೋಡ್ಕೊಳ್ಳಿ ಕ್ವಶನ್ನು. ಸೆಟಪ್ ಅನೋವಾ ಟೇಬಲ್ ಫಾರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ 3 drugs testing to judge the effectiveness in reducing blood pressure for the 3 groups of people. Do the drugs act differently? Are the different groups of people affected differently? Is the interaction term significant? Must answer the above questions taking a significant level of 5%. Given f of 2, 9 is equal to 4.26, f of 4, 9 is equal to 3.63. ಟೇಬಲ್ ಕೊಟ್ಟವ್ರೆ, ಎ ಬಿ ಸಿ ಅಂತ ಕೊಟ್ಟವ್ರೆ, ಗ್ರೂಪ್ ಆಫ್ ಪೀಪಲ್, ಡ್ರಗ್ಸ್ XYZ ಕೊಟ್ಟವ್ರೆ ಮತ್ತು ಡೇಟಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಸೆಲ್ಲಲ್ಲಿ 2 ನಂಬರ್ ಇದೆ. ಇದಕ್ಕೆ ನಾವು ವಿತ್ ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ರೆಪ್ಲಿಕೇಶನ್ ಅಂದರೆ ಏನು ಗೊತ್ತಾ? ಈಗ ನೋಡಿ, 1 ಟ್ರಯಲ್ಗೆ ವಿತೌಟ್ ರೆಪ್ಲಿಕೇಶನ್ ಅಂತ, ಇಲ್ಲಿ 2 ಟ್ರಯಲ್ ಮಾಡ್ತಾ ಇರೋದ್ರಿಂದ ಇದು ವಿತ್ ರೆಪ್ಲಿಕೇಶನ್. ಗೊತ್ತಾಗ್ತಿದೆಯಲ್ವಾ? ಒಂದು ಸೆಲ್ಲಲ್ಲಿ 2 ವ್ಯಾಲ್ಯೂ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಈ ಪ್ರಾಬ್ಲಮ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇದು 2 ವೇ ಅನ್ನುವ, ಯಾಕಂದರೆ ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಡ್ರಗ್ಸು ಈ ವ್ಯಾಲ್ಯೂಸ್ ಏನು ಡಿಫರ್ ಇದೆ ಅದು ಡ್ರಗ್ಸಿಂದ ಏನಾದರೂ ಅಂದರೆ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ, ಅಥವಾ ಗ್ರೂಪ್ಸ್ ಆಫ್ ಪೀಪಲಿಂದ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ, ಅಥವಾ ಬಿಟ್ವೀನ್ ಇಂಟ್ರಾಕ್ಷನಿಂದ ಏನಾದರೂ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಈಗ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ಡೇಟಾನ 2 ಫ್ಯಾಕ್ಟ್ರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದನ್ನ ನಾವು 2 ವೇ ಅನುವಾದದಲ್ಲಿ ಮಾಡಬೇಕು. ಇಲ್ಲಿ ಒಂದು ಸೆಲ್ಲಲ್ಲಿ 2 ವ್ಯಾಲ್ಯೂ ಇರೋದ್ರಿಂದ ವಿತ್ ರೆಪ್ಲಿಕೇಶನ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು H0 ಕಾಮನಾಗಿ ಈ ಥರ ಬರೆದ್ಬಿಡಿ. ಲೆಟ್ H0 there is no significant difference due to rows, columns. ಈ ಥರ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಏನಾದರೂ 2 ವೇ ಅನ್ನೋವ ಬಂದರೆ ಈ ಥರ ಬರೀರಿ. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಡ್ಯೂ ಟು ರೋಸ್ ಕಾಲಮ್ಸ್ ಅಂತ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಆ್ಯಂಡ್ ದೇರ್ ಇಂಟ್ರ್ಯಾಕ್ಷನ್, ಏನಾದರೂ ಜೊತೆಗೆ ವಿತ್ ರೆಪ್ಲಿಕೇಶನ್ ಇದ್ದರೆ ಆ್ಯಂಡ್ ದೇರ್ ಇಂಟ್ರ್ಯಾಕ್ಷನ್ ಅಂತ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಬರೀ ಇದಿಲ್ಲ ಅಂದರೆ 2 ಡೇಟಾ ಇಲ್ಲಾಂದರೆ ಇಲ್ಲಿಗೆ ನಿಲ್ಲಿಸಿ. ಗೊತ್ತಾಗ್ತಿದೆಯಾ? ಅಥವಾ ಈ ಥರನೂ ಬರೀಬೋದು. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ರೋ ಮೀನ್ಸ್ ಆ್ಯಂಡ್ ಕಾಲಮ್ ಮೀನ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು H0 ಬರ್ದಾದ್ಮೇಲೆ ಏನು ಮಾಡಬೇಕು? ಟೇಬಲ್ನ ನೀಟಾಗಿ ಬರ್ಕೊಳ್ಳಿ. ಇಲ್ಲೇನು ಮಾಡಿ, ಆ್ಯಂಡ್ ದೇರ್ ಇಂಟರಾಕ್ಷನ್. ಇಲ್ಲಿ ಮಾಮೂಲಿ XYZ ಬರ್ಕೊಳ್ಳಿ. ಇಲ್ಲಿ ABC ಬರ್ಕೊಳ್ಳಿ. ಇಲ್ಲಿ ಸಮ್, ಈ ವ್ಯಾಲ್ಯೂಸ್ನ P ಅಂತ ಡಿನೋಟ್ ಮಾಡ್ಕೊಳ್ಳಿ. ಇಲ್ಲಿ ಸಮ್ಮು, ಈ ಟೋಟಲ್ ಸಮ್ನ T ಅಂತ ಡಿನೋಟ್ ಮಾಡ್ಕೊಳ್ಳಿ. ಎಗೆ 2 ಇದೆ, 14, 15. ಇಲ್ಲಿ 10, 9, 11, 11. ಬಿಗೆ 12, 11, 7, 8, 10, 11. ನೆಕ್ಸ್ಟು ಸಿಗೆ 10, 11, 11, 11, 8, 7. ಸ್ವಲ್ಪ ನೀಟಾಗಿ ಹಾಕಿ ಟೇಬಲ್ನ. ನಾನು ರಫಾಗಿ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀವು ನೀಟಾಗಿ ಹಾಕಿ. ಈ ಥರ ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇದು ನಂಬರ್ಸ್ನ ಆ್ಯಡ್ ಮಾಡಿ. ಇದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡಿ, 14 + 15 + 12 + 11 + 10 + 11 73 ಆಗುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡಿ. 10 + 9 + 10 + 9 + 7 + 8 + 11 + 11 56. ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿ. 11 + 11 + 10 + 11 + 8 + 7 58.
ನೆಕ್ಸ್ಟು ರೋಗಳನ್ನ ಆ್ಯಡ್ ಮಾಡಿ. 14 ಪ್ಲಸ್ 15 ಪ್ಲಸ್ 10 ಪ್ಲಸ್ 9 ಪ್ಲಸ್ 11 ಪ್ಲಸ್ 11 70. ಈಗ ಈ ರೋಗಳನ್ನ ಆ್ಯಡ್ ಮಾಡಿ. 12 ಪ್ಲಸ್ 11 ಪ್ಲಸ್ 7 ಪ್ಲಸ್ 8 ಪ್ಲಸ್ 10 ಪ್ಲಸ್ 11 59. ನೆಕ್ಸ್ಟ್ ಈ ರೋನ ಆ್ಯಡ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? 10 ಪ್ಲಸ್ 11 ಪ್ಲಸ್ 11 ಪ್ಲಸ್ 11 ಪ್ಲಸ್ 8 ಪ್ಲಸ್ 7 58 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇದನ್ನ ಆ್ಯಡ್ ಮಾಡಿ. ಮೂರು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 73 ಪ್ಲಸ್ 56 ಪ್ಲಸ್ 58 187. ಇದನ್ನ ಆ್ಯಡ್ ಮಾಡಿದ್ರೆ 70 ಪ್ಲಸ್ 59 ಪ್ಲಸ್ 58 ಎರಡೂ 187 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನು 187 ಅಂತ ಬರ್ಕೊಂಬಿಡಿ. ಈಗೇನು ಮಾಡಬೇಕು? ಇದಾದ ತಕ್ಷಣ ನೀವು ಇದು ಟೇಬಲ್ ಮಾಡಿದ್ಮೇಲೆ ದಿ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. ಇದ್ರ ಕೆಳಗಡೆ ಇದು ಬರಿಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ? ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಈಗ ನೋಡಿ, ಇಲ್ಲಿ ಸ್ಕ್ವೇರ್ಗೆ ಇಲ್ಲಿ ಎಕ್ಸ್ ವೈ ಝೆಡ್ ಬರ್ಕೊಳ್ಳಿ. 14ಗೆ ಸ್ಕ್ವೇರ್ ಎಷ್ಟು? 196. 15ಗೆ ಸ್ಕ್ವೇರ್ ಎಷ್ಟು? 225. 12ಗೆ ಎಷ್ಟು? 144. 11ಗೆ ಸ್ಕ್ವೇರ್ ಎಷ್ಟು? 121. 10ಗೆ ಸ್ಕ್ವೇರ್ ಎಷ್ಟು? 100. 11ಗೆ ಸ್ಕ್ವೇರ್ ಎಷ್ಟು? 121. ಅದೇ ಥರ 10ಗೆ ಸ್ಕ್ವೇರ್ 100. 9ಗೆ ಸ್ಕ್ವೇರ್ 81. 7ಗೆ ಸ್ಕ್ವೇರ್ 49. 8ಗೆ 64. 11ಗೆ 121. 11ಗೆ 121. ಆಮೇಲೆ 121 121 10ಗೆ 100 121 64 ಮತ್ತು 49. ಇದನ್ನ ಆ್ಯಡ್ ಮಾಡಿ. ನೋಡಿ, ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿ. 196 ಪ್ಲಸ್ 225 ಪ್ಲಸ್ 144 ಪ್ಲಸ್ 121 ಪ್ಲಸ್ 100 ಪ್ಲಸ್ 121 ಎಷ್ಟು ಬಂತು? 907. ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿ. 100 ಪ್ಲಸ್ 81 ಪ್ಲಸ್ 49 ಪ್ಲಸ್ 64 ಪ್ಲಸ್ 121 ಪ್ಲಸ್ 121 536. ಇದನ್ನ ಆ್ಯಡ್ ಮಾಡಿ. 121 ಪ್ಲಸ್ 121 ಪ್ಲಸ್ 121 ಪ್ಲಸ್ 100 ಪ್ಲಸ್ 121 ಪ್ಲಸ್ 64 ಪ್ಲಸ್ 49 576. ನೋಡಿ, ಇದಾದ ತಕ್ಷಣ ಏನು ಮಾಡಿ, ಇಲ್ಲಿ ಕೆಳಗಡೆ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನು ಬರೀತೀರ? ವಿ ಹ್ಯಾವ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಫಸ್ಟ್ ಎನ್, ಟೋಟಲ್ ಎನ್ ಎಷ್ಟಿದೆ ನೋಡಿ. 1 2 3 4 5 6 6 3 18. ನಂಬರ್ ಆಫ್ ರೋಸ್ ನೋಡಿ. ಆರ್ ಬಂದು ನಂಬರ್ ಆಫ್ ರೋಸು 1 2 3. ನಂಬರ್ ಆಫ್ ಕಾಲಮ್ಸು ಎಕ್ಸ್ ವೈ ಝೆಡ್ 3. ಮತ್ತು ಎನ್ ಅಂದರೆ ಇಲ್ಲಿ ಒಂದು ಸೆಲ್ಲಲ್ಲಿ ಎಷ್ಟು ನಂಬರ್ಸ್ ಇದೆ ಅದು ಸ್ಮಾಲ್ ಎನ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಈಗ ಸಿ ಎಫ್ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಸಿ ಎಫ್ ಅಂದರೆ ಕರೆಕ್ಷನ್ ಫ್ಯಾಕ್ಟರ್. ಇದಕ್ಕೆ ಫಾರ್ಮುಲಾ T²/n. ಟಿ ಎಷ್ಟು? ಇದು ಟಿ. ಇಲ್ಲಿ ಒಂದು ಕೆಲಸ ಮಾಡಿ, ಆ್ಯಂಡ್ ಟಿ ಈಸ್ ಈಕ್ವಲ್ ಟು 187 ಅಂತ ಬರ್ಕೊಳ್ಳಿ. ಇಲ್ಲಿ ಕರೆಕ್ಷನ್ ಫ್ಯಾಕ್ಟರ್ ಅಂದರೆ T²/n. T² ಅಂದರೆ ಏನು? 187² ಇದನ್ನ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟು ಕರೆಕ್ಷನ್ ಫ್ಯಾಕ್ಟರ್ ಆದಮೇಲೆ ಏನು ಮಾಡಬೇಕು? TSS, ಟೋಟಲ್ ಸಮ್ ಆಫ್ ಸ್ಕ್ವೇರ್ಸ್. ಇದಕ್ಕೆ ಫಾರ್ಮುಲಾ ಸಮೇಷನ್ ಆಫ್ y ಸಮೇಷನ್ ಆಫ್ j
XIJ ಸ್ಕ್ವೇರ್ ಮೈನಸ್ CF. ಈಗ TSS ಅಂದರೆ ನೀವೇನು ಆ್ಯಡ್ ಮಾಡಬೇಕು, 907 ಪ್ಲಸ್ 536 ಪ್ಲಸ್ 576 ಮೈನಸ್ CF ಅಂದರೆ 187 ಸ್ಕ್ವೇರ್ ಬೈ 18. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. $907 plus 536 plus 576 minus 187 square by 18, 76.28. ನೆಕ್ಸ್ಟ್ TSS ಆದಮೇಲೆ SSR. SSR ಅಂದರೆ ರೋಸ್ಗೆ ಮಾಡೋದು, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ SSR ಅಂದರೆ ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ಸಮೇಷನ್ ಆಫ್ I TI ಸ್ಕ್ವೇರ್ ಬೈ NI ಮೈನಸ್ CF. SSR ಈಸ್ ಈಕ್ವಲ್ ಟು TI ಸ್ಕ್ವೇರ್ ಬೈ NI ಅಂದರೆ ಈಗ ಟೋಟಲ್ ನೋಡಿ 70 ಸ್ಕ್ವೇರ್ ಬೈ, ಈ ಟೋಟಲ್ 70 ಬರೋಕ್ಕೆ ಎಷ್ಟು ನಂಬರ್ ಆ್ಯಡ್ ಮಾಡಬೇಕು, 6 ನಂಬರ್ಸು ಡಿವೈಡೆಡ್ ಬೈ 6 ಪ್ಲಸ್ 59 ಸ್ಕ್ವೇರ್ ಬೈ 6 ಪ್ಲಸ್ 58 ಸ್ಕ್ವೇರ್ ಬೈ 6 ಮೈನಸ್ CF ಅಂದರೆ 187 ಸ್ಕ್ವೇರ್ ಬೈ 18. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ, SSR ಸಿಗ್ಬಿಡುತ್ತೆ. ಈಗ ನೋಡಿ ಹಿಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಬೇಕಿದ್ರೆ 70 ಸ್ಕ್ವೇರ್ ಬೈ 6ಗೆ 70 ಸ್ಕ್ವೇರು ಪ್ಲಸ್ 59 ಸ್ಕ್ವೇರ್ ಪ್ಲಸ್ 58 ಸ್ಕ್ವೇರ್, ಬೇಕಾದ್ರೆ ಹೋಲ್ ಡಿವೈಡ್ ಬೈ 6 ಮಾಡ್ಕೊಳ್ಳಿ, ಮೈನಸ್ ಡಿವೈಡೆಡ್ ಬೈ 187 ಸ್ಕ್ವೇರ್ ಬೈ 18. ಎಷ್ಟು ಬರುತ್ತೆ ಆನ್ಸರು? 14.78 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? 14.78. ಈಗ ನೋಡಿ SSR ಆದಮೇಲೆ SSC ಮಾಡಬೇಕು. SSC ಅಂದರೆ ಸಮೇಷನ್ ಆಫ್ I PI ಸ್ಕ್ವೇರ್ ಬೈ NI ಮೈನಸ್ CF. ಇಲ್ಲಿ SSC ಈಸ್ ಈಕ್ವಲ್ ಟು, ಈಗ ನೋಡಿ PI ಸ್ಕ್ವೇರ್ ಅಂದರೆ ಏನು, PI ಅಂದರೆ ಇದು 73 ಸ್ಕ್ವೇರ್ ಬೈ ಡಿವೈಡೆಡ್ ಬೈ, ಇಲ್ಲಿ ಎಷ್ಟಿದೆ, 1 2 3 4 5 6, ಇದು 6 ಇದೆ, ಪ್ಲಸ್ 56 ಸ್ಕ್ವೇರ್ ಬೈ 6 ಪ್ಲಸ್ 58 ಸ್ಕ್ವೇರ್ ಬೈ 6 ಮೈನಸ್ CF ಅಂದ್ರೇನು, 187 ಸ್ಕ್ವೇರ್ ಬೈ 18. ಇಲ್ಲಿ ಏನು ಮಾಡಬೇಕಂದ್ರೆ ನೋಡಿ, ಡಿವೈಡ್ 73 ಸ್ಕ್ವೇರ್ ಪ್ಲಸ್ 56 ಸ್ಕ್ವೇರ್ ಪ್ಲಸ್ 58 ಸ್ಕ್ವೇರ್ ಡಿವೈಡ್ ಬೈ 6 ಜೊತೆಗೆ ಮಾಡ್ಕೊಳ್ಳಿ, ಮೈನಸ್ 187 ಸ್ಕ್ವೇರ್ ಡಿವೈಡೆಡ್ ಬೈ 18 ಎಷ್ಟು ಬರುತ್ತೆ, 28.78 ಬರುತ್ತೆ. ಎಸ್ 28.777ನ 78 ಅಂತ ಬರ್ಕೋಬೋದು. ಈಗ ನೋಡಿ SSR ಆಯಿತು, SSC ಆಯಿತು. ಈಗ SSC ಮಾಡಬೇಕು. SSCನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ SSC ಮಾಡಿದಾಗ TSS ಮೈನಸ್ SSR ಮೈನಸ್ SSC ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಗ್ತಿದೆಯಲ್ವಾ? ಯಾಕಂದರೆ ಇಲ್ಲಿ SS ಫಾರ್ ಇಂಟ್ರ್ಯಾಕ್ಷನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟ್ SSC ಮಾಡಿ ಆಮೇಲೆ SSR ಇಂಟ್ರ್ಯಾಕ್ಷನ್ ಮಾಡ್ಬೋದು. ಹೆಂಗೆ ಅಂದರೆ ಟೋಟಲ್ ಸಮೇಷನ್ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದಕ್ಕೆ SSR ಪ್ಲಸ್ SSC ಪ್ಲಸ್ SSC ಪ್ಲಸ್ SS ಫಾರ್ ಇಂಟ್ರ್ಯಾಕ್ಷನ್ ಎಲ್ಲ ಸೇರಿ TSS ಆಗುತ್ತೆ. ನಾವು SSC ಫೈಂಡ್ ಮಾಡಿದ್ರೆ SS ಫಾರ್ ಇಂಟ್ರ್ಯಾಕ್ಷನ್ನು ಸಿಗ್ಬಿಡುತ್ತೆ. SSC ಮಾಡೋಕ್ಕೆ ಏನು ಮಾಡಿ, ಜ್ಞಾಪಕ ಇಟ್ಕೊಳ್ಳಿ, ನೀವೇನು ಮಾಡಬೇಕು, ಇದನ್ನ ಅವರೇಜ್ ತಗೋಬೇಕು. 14 TSS ಮೈನಸ್ ಅಂತ ಮಾಡೋಕ್ಕೆ ಹೋಗಬೇಡಿ ಈ ಪ್ರಾಬ್ಲಮಲ್ಲಿ. ಯಾವಾಗ ವಿತ್ ರೆಪ್ಲಿಕೇಶನ್ ಕೊಡ್ತಾರೆ ಆವಾಗ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕಂದ್ರೆ 14 ಪ್ಲಸ್ 15/2 ಎಷ್ಟು ಅವರೇಜು, 14.5. ಇಲ್ಲಿ ಸಮ್ ಆಫ್ ಸ್ಕ್ವೇರ್ ಇದಕ್ಕೆ ಮಾಡ್ಕೋಬೇಕು. ಇಲ್ಲಿ 14 ಮೈನಸ್ ನೋಡಿ, ಇದು ರಫ್ ಅವ್ರಿಗೆ ಬರೆಯೋಕ್ಕೆ ಹೋಗಬೇಡಿ. 14 ಪ್ಲಸ್ 15/2 ಅಂದರೆ 14.5. 14 ಮೈನಸ್ 14.5
14 minus 14.5 whole square plus 15 minus 14.5 whole square. ಒಂದು ಸೆಲ್ದಾಯಿತು. ಈಗ ನೆಕ್ಸ್ಟ್ ಸೆಲ್ಲು 10 plus 9/2. 10 plus 9/2 ಅಂದರೆ 9.5. 10 minus 9.5 whole square ಪ್ಲಸ್ 9 minus 9.5 whole square. ಎರಡನೇ ಸೆಲ್ ಆಯಿತು. ಮೂರನೇ ಸೆಲ್ ಈಗ 11 plus 11/2 ಅಂದರೆ 11. ಈಗ 11 minus 11 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 11 minus 11 ಹೋಲ್ ಸ್ಕ್ವೇರ್. ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಇದ್ದಂಗೆ ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು 12 plus 11 ಡಿವೈಡೆಡ್ ಬೈ 2 ಇದೆಷ್ಟು 11.5. 12 minus 11.5 ಹೋಲ್ ಸ್ಕ್ವೇರ್ ಪ್ಲಸ್ 11 minus 11.5 ಹೋಲ್ ಸ್ಕ್ವೇರ್. ನೆಕ್ಸ್ಟು 7 plus 8/2. 7 plus 8/2 ಅಂದರೆ 7.5. ಇದೇನಾಗುತ್ತೆ 7 minus 7.5 ಹೋಲ್ ಸ್ಕ್ವೇರ್ ಪ್ಲಸ್ 8 minus 7.5 ಹೋಲ್ ಸ್ಕ್ವೇರ್. ನೆಕ್ಸ್ಟು 10 plus 11. 10 plus 11/2 ಅಂದರೆ 10.5 ಆಗುತ್ತೆ. ಇದೇನಾಗುತ್ತೆ 10 minus 10.5 ಹೋಲ್ ಸ್ಕ್ವೇರ್ 11 minus 10.5 ಹೋಲ್ ಸ್ಕ್ವೇರ್. 10 plus 11/2 ಆಯಿತು. ನೆಕ್ಸ್ಟ್ ಇಲ್ಲಿ ಬರ್ತೀನಿ ಮತ್ತೆ 10 plus 11/2 ಅಂದರೆ ಸೇಮ್ 10 minus 10.5 ಹೋಲ್ ಸ್ಕ್ವೇರ್ ಪ್ಲಸ್ 11 minus 10.5 ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು 11 ಅಂದರೆ 11 minus 11 ಹೋಲ್ ಸ್ಕ್ವೇರ್ 11 minus 11 ಹೋಲ್ ಸ್ಕ್ವೇರ್. ನೆಕ್ಸ್ಟು 8 plus 7/2 ಅಂದರೆ 7.5. ನೋಡಿ 8 minus 7.5 ಹೋಲ್ ಸ್ಕ್ವೇರ್ ಪ್ಲಸ್ 7 minus 7.5 ಹೋಲ್ ಸ್ಕ್ವೇರ್. ಇಷ್ಟು ಆ್ಯಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಇದನ್ನ ಫುಲ್ಲು ಟೈಪ್ ಮಾಡಬೇಕು ಅಂದರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ವಾ. ಅದಕ್ಕೇನು ಮಾಡಿ ನೋಡಿ ಇಷ್ಟನ್ನು ನೀವು ಟೈಪ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನು ಮಾಡಿ ಈಗ ನೋಡಿ 14 minus 14.5 ಅಂದರೆ -0.5 ಹೋಲ್ ಸ್ಕ್ವೇರ್ ಅಂತ. 15 minus 14.5 ಅಂದರೆ 0.5 ಹೋಲ್ ಸ್ಕ್ವೇರ್. ನೋಡಿ -0.5 ಹೋಲ್ ಸ್ಕ್ವೇರ್ ಅಂದರೂ ಒಂದೇ 0.5 ಹೋಲ್ ಸ್ಕ್ವೇರ್ ಅಂದರೂ ಒಂದೇ. ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಈ ಥರ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಈಗ ಅಬ್ಸಲ್ಯೂಟ್ ಡಿಫ್ರೆನ್ಸ್ಗಳನ್ನ ಪ್ರತಿಯೊಂದಕ್ಕೂ ನೋಡೋಣ. ಇದು ಒಂದು -0.5 ಇದೆ. ಅದು ಬರೀ 0.5 ಬರ್ಕೊಳ್ಳೋಣ. ಅಬ್ಸಲ್ಯೂಟ್ ಇದಕ್ಕೆ 0.5 ಇದಕ್ಕೆ 0.5 ಇದಕ್ಕೆ 0.5 ಇದು 0 ಇದು 0 ಇದು 0.5 ಮತ್ತು 0.5 ಇದು 0.5 ಮತ್ತು 0.5. ಅರ್ಥ ಆಗ್ತಿದೆಯಲ್ವಾ. 0.5 0.5 0 0. ಈಗ ನೋಡಿ ಇದೆಲ್ಲ ಇಷ್ಟು ಬೇಡ, ಎಲ್ಲ 0.5ನೇ ಇದೆ ಡಿಫ್ರೆನ್ಸ್ ಆಲ್ಮೋಸ್ಟು. ಆದರೆ 0 ಇರೋದೆಷ್ಟು 1 2 3 4. ಟೋಟಲ್ ಇರೋದೆಷ್ಟು 1 2 3 4 ಅಂದರೆ 1 2 3 4 5 6 7 8 9 ಅಂದರೆ 2 9s 18 ಇದೆ. 18ನಲ್ಲಿ 4 ಹೋದರೆ 18ನಲ್ಲಿ 4 ಹೋದರೆ ಎಲ್ಲನೂ ಅಬ್ಸಲ್ಯೂಟ್ ಡಿಫ್ರೆನ್ಸ್ 0.5 ಇದೆ. ಅದಕ್ಕೆ 14 ಇಂಟು 0.5 ಹೋಲ್ ಸ್ಕ್ವೇರ್ ಮಾಡಿ ಅದೇನು ಬರುತ್ತೆ ಆನ್ಸರ್ ಬರೀರಿ. ಅರ್ಥ ಆಗ್ತಿದೆಯಲ್ವಾ. ಇಲ್ಲಾಂದರೆ ಎಲ್ಲ ಟೈಪ್ ಮಾಡಬೇಕಾಗತ್ತೆ ನೀವು. ಇಲ್ಲೇನು ಮಾಡಬೇಕು 14 ಇಂಟು 0.5 ಹೋಲ್ ಸ್ಕ್ವೇರ್ ಎಷ್ಟು ಬರುತ್ತೆ 3.5 ಬರುತ್ತೆ. ಇದು 3.5 SSC ಮುಗೀತು. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು SST ಅಂತ ಬರ್ಕೊಳ್ಳಿ. SST ಅಂದರೆ ಟ್ರೀಟ್ಮೆಂಟ್ಗೆ ಅಥವಾ ಇಂಟ್ರ್ಯಾಕ್ಷನ್ಗೆ. SST ಈಸ್ ಈಕ್ವಲ್ ಟು TSS ಮೈನಸ್ SSR ಮೈನಸ್ SSC ಮೈನಸ್ SSC. ಈಗ SST ಈಸ್ ಈಕ್ವಲ್ ಟು TSS ಎಷ್ಟು 76.28. ಇನ್ನು ನೋಡಿ ಇದಕ್ಕೆ ನಾನು ರಫು ಇಲ್ಲಿ ಬರೀತೀನಿ. 14 ಇಂಟು 0.5 ಹೋಲ್ ಸ್ಕ್ವೇರ್ ಹೊಡಿಬೇಕು ಬರೋಕ್ಕೆ. 14 ಟೈಮ್ಸ್ 0.5 ಇದೆ ಅಂತ ಇದು ಗೊತ್ತಾಗ್ತಿದೆಯಲ್ವ. SSR ಎಷ್ಟು 14.78. SSC ಎಷ್ಟು 28.78. SSC ಏನು 3.5. SST ಸಿಗುತ್ತೆ ನಿಮಗೆ. SST ಬಂದು ಎಷ್ಟಾಗುತ್ತೆ ನೋಡಿ
76.28 minus 14.78 minus 28.78 minus 3.5 ಎಷ್ಟು ಬರುತ್ತೆ? 29.22 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸರಿ ಚೆಕ್ ಮಾಡ್ಬೋದಾ? 76.28 14.78 28.78 ಎಷ್ಟು ಬರುತ್ತೆ? 29.22 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು SST ಮುಗೀತು. ಈಗ ಬರೀ ಟೇಬಲ್ ಬರೆಯೋದಷ್ಟೇ. ಟೇಬಲ್ ಬರೆದ್ಬಿಟ್ರೆ ಪ್ರಾಬ್ಲಮ್ ಮುಗೀತು. 29.22 ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. ಈಗ ನೋಡಿ, ಇದಾದಮೇಲೆ SST ಆದಮೇಲೆ ಟೇಬಲ್ ಏನು ಮಾಡಬೇಕು? ಸೋರ್ಸ್ ಆಫ್ ವೇರಿಯೇಷನ್ಸ್ ಬರೀರಿ ಇಲ್ಲಿ. ಸೋರ್ಸ್ ಆಫ್ ವೇರಿಯೇಷನ್ಸ್, ಆಮೇಲೆ ಇಲ್ಲಿ ಸಮ್ ಆಫ್ ಸ್ಕ್ವೇರ್ಸ್, ಸಮ್ ಆಫ್ ಸ್ಕ್ವೇರ್ಸ್, ಡಿಗ್ರೀಸ್ ಆಫ್ ಫ್ರೀಡಮ್, ಆಮೇಲೆ ಮೀನ್ ಸ್ಕ್ವೇರ್ಸ್, ಆಮೇಲೆ ಎಫ್ ರೇಷಿಯೋ. ಇಲ್ಲಿ ನೋಡಿ, ಫಸ್ಟು ರೋಸು. ರೋಸ್ಗೆ SSR ಬರಿಬೇಕು. ಏನು ಬರಿಬೇಕು? SSR. SSR ಎಷ್ಟು? 14.78 14.78 ಡಿಗ್ರೀಸ್ ಆಫ್ ಫ್ರೀಡಮ್ R -1. R -1 ಅಂದರೆ R ಎಷ್ಟು? 3 - 1 2. ಮೀನ್ ಸ್ಕ್ವೇರ್ MSR ಬಂದು SSR ಬೈ R -1 ಅಂದರೆ 14.78/2. ಇದೆಷ್ಟು ಬರುತ್ತೆ ನೋಡಿ? MSR ಸಿಕ್ಕಿಬಿಡುತ್ತೆ. 14.78/2 7.39. ಫಸ್ಟ್ ಬರೆದ್ಬಿಡ್ತೀನಿ, ಆಮೇಲೆ ಕ್ಯಾಲ್ಸಿಲ್ ಮಾಡೋಣ. ಇದು ರೋಸ್ ಆಯಿತು. ನೆಕ್ಸ್ಟು ಕಾಲಮ್ಸು. ಈಗ ನೋಡಿ, ಕಾಲಮ್ಸ್ಗೆ SSC ಎಷ್ಟು? 28.78. ಇದು C-1 ಕಾಲಮ್ಸ್ಗೆ. C-1 ಎಷ್ಟು? C-1 ಬಂದು 3 - 1 2. ಇಲ್ಲಿ MSC ಮಾಡಬೇಕು. MSC ಅಂದರೆ 28.78/2. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇಂಟರ್ಯಾಕ್ಷನ್ ಅಥವಾ ಟ್ರೀಟ್ಮೆಂಟು. ಇಂಟ್ರ್ಯಾಕ್ಷನ್ ಅಥವಾ ಟ್ರೀಟ್ಮೆಂಟ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇಲ್ಲಿ ಇಂಟ್ರ್ಯಾಕ್ಷನ್ಗೆ ನೀವೇನು ಮಾಡಬೇಕು? SST ಅಂತ ಬರ್ಕೋಬೇಕು. ಇಂಟ್ರ್ಯಾಕ್ಷನ್ಗೇನು? SST. ಇಲ್ಲಿ R -1 ಇಂಟು C-1. ಎರರ್ಗೆ ಹೆಂಗಿತ್ತು 2 ವೇಲಿ ಆ ಥರ ಇಂಟ್ರ್ಯಾಕ್ಷನ್ಗೆ ಇರಬೇಕು. 2 2s 4. ಇಲ್ಲಿ MST ಮಾಡಬೇಕು. MST ಏನು ಫಾರ್ಮುಲಾ? SST ಎಷ್ಟು ಇದು? SST ಅಂದರೆ ಅಥವಾ ಇದನ್ನ ಟ್ರೀಟ್ಮೆಂಟ್ ಅಂತ ಬರ್ಕೊಳ್ಳಿ. 29.22 ಇದು. ಅರ್ಥ ಆಗ್ತಿದೆಯಲ್ವ? ಆಮೇಲೆ TSS ಅಂದ್ಕೋಬೇಡಿ, ಟೋಟಲ್ ಅದು TSS ಅಂದರೆ. ಇದು ಫಾರ್ ಟ್ರೀಟ್ಮೆಂಟ್ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಇದು ರೋ ಕಾಲಮ್ಸು, ಇದು ಟ್ರೀಟ್ಮೆಂಟ್ ಅಥವಾ ಇಂಟ್ರ್ಯಾಕ್ಷನ್ ಬಿಟ್ವೀನ್ ರೋಸ್ ಆ್ಯಂಡ್ ಕಾಲಮ್. ಗೊತ್ತಾಗ್ತಿದೆಯಲ್ವಾ? ಈಗ MST ಅಂದ್ರೇನು? 29.22/4. ಈಗ ಎರರ್ಗೇನು? SSC ಬಂದು ಇದು 3.5 ನೋಡಿ. ಇದಕ್ಕೆ ಫಾರ್ಮುಲಾ R ಇಂಟು C ಇಂಟು n-1 ಅಂದರೆ ರೋ ಎಷ್ಟು? 3 ಇಂಟು 3 9. n-1 ಅಂದರೆ 2 - 1. 2 - 1 ಅಂದರೆ 1. 3 ಇಂಟು 3 ಇಂಟು 2 - 1 ನೋಡಿ. 3 3s 9. 9 ಇಂಟು 1 9 ಆಗುತ್ತೆ. ಗೊತ್ತಾಗ್ತಿದೆಯಲ್ವ? 9. ಇಲ್ಲಿ MSC ಅಂದರೆ ಸೇಮ್.
ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಸ್ ಎಸ್ ಸಿಗೆ R-1 ಇಂಟು C-1 2 ವೇ ಅನ್ನೋ ಅಲ್ಲಿ ಬರುತ್ತೆ. ಆದರೆ ಈ ರೆಪ್ಲಿಕೇಶನಲ್ಲಿ ಎಸ್ ಎಸ್ ಟಿಗೆ ಬರೋದು, ಎಸ್ ಎಸ್ ಸಿಗೆ ಬರೋಲ್ಲ. ಎಸ್ ಎಸ್ ಸಿಗೆ RC ಇಂಟು N-1 ಜ್ಞಾಪಕ ಇಟ್ಕೊಳ್ಳಿ. R ಇಂಟು C ಇಂಟು N-1 ಇದು. ಎಮ್ ಎಸ್ ಸಿ ಅಂದರೆ 3.5 ಡಿವೈಡೆಡ್ ಬೈ 9. ಅರ್ಥ ಆಯ್ತಲ್ವ? ಈಗ ಕ್ಯಾಲ್ಕುಲೇಟ್ ಮಾಡಬೇಕಿದ್ನ. ಇಲ್ಲಿ 3.5 ಡಿವೈಡ್ ಬೈ 9. ನೋಡಿ ಎಲ್ಲ ಈಗ ಕ್ಯಾಲ್ಸಿಲ್ ಮಾಡೋಣ. ಲಾಸ್ಟಲ್ಲಿ ಈಗ ಫಸ್ಟ್ ಎಫ್ ಆರು ಬರೆದ್ಬಿಡ್ತೀನಿ. ಎಫ್ ಆರ್ ಅಂದರೆ ಫಾರ್ಮುಲಾ MSR ಡಿವೈಡೆಡ್ ಬೈ MSC. ಇದು ಮಾಡ್ಬಿಡೋಣ ಬಿಡಿ. ನೋಡಿ 28.78 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 14.39. MSC 14.39. ನೆಕ್ಸ್ಟ್ 29.22 ಡಿವೈಡ್ ಬೈ 4. 29.22 ಡಿವೈಡ್ ಬೈ 4 7.305 ಅಥವಾ 7.31. 29.22 ಡಿವೈಡ್ ಬೈ 4. ನೆಕ್ಸ್ಟು 3.5 ಬೈ 9. 0.389. 0.389. ಈಗ ಎಫ್ ಆರು ಮತ್ತು ಎಫ್ ಸಿ ಬರೀಬೇಕು. ಎಫ್ ಆರ್ ಅಂದರೆ ಇಲ್ಲಿ ನೋಡಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಇದು ಆ್ಯಡ್ ಮಾಡಿದ್ರೆ N-1 ಬರಬೇಕು. 2 + 2 4, 4 + 4 8, 8 + 9 ಎಷ್ಟು ಬರುತ್ತೆ? 17 ಬರುತ್ತೆ. ನೋಡಿ 18ಇಂದ 1 ಟೋಟಲ್ ಏನು ಬರೆಯೋದು ಬೇಕಾಗಿಲ್ಲ ಇದರಲ್ಲಿ. MSR ಡಿವೈಡ್ ಬೈ MSC. ಈಗ MSR ಡಿವೈಡ್ ಬೈ MSC ಮಾಡಿದ್ರೆ ಏನು ಬರುತ್ತೆ ನೋಡಿ. ಈಗ MSR ಡಿವೈಡ್ ಬೈ MSC ಅಂದರೆ ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ಡೈರೆಕ್ಟ್ 7.39 ಡಿವೈಡೆಡ್ ಬೈ MSC ಎಷ್ಟು? 0.389. ಇದನ್ನ ಕ್ಯಾಲ್ಸಿಲ್ ಮಾಡೋಣ. 7.39 ಡಿವೈಡ್ ಬೈ 0.389. 7.39 ಡಿವೈಡ್ ಬೈ 0.389. 18.99 ಬರುತ್ತೆ. ಅಂದರೆ ಬೇಕಿದ್ರೆ 19 ಅಂತ ಬರಿಬೋದು. ಎಫ್ ಸಿ ಆಮೇಲೆ ಎಫ್ ಸಿ ಅಂದರೆ 14.39 ಡಿವೈಡ್ ಬೈ 0.389. 14.39 ಮಾಡ್ಕೊಳ್ಳಿ ಇದನ್ನ. $36.99 ಅಥವಾ 37. ಎಫ್ ಸಿ ಆಯಿತು. ಎಫ್ ಟಿ ಈಗ ನೆಕ್ಸ್ಟು ಇದು ಸ್ವಲ್ಪ ಕೆಳಗಡೆ ಬರ್ಕೊಬಿಡೋಣ. ಎಫ್ ಸಿ ಈಸ್ ಈಕ್ವಲ್ ಟು 14.39 ಡಿವೈಡೆಡ್ ಬೈ 0.389 ಎಷ್ಟು ಬಂದಿದೆ ಅದು? 36.99 ಅಥವಾ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 37. ನೆಕ್ಸ್ಟು ಎಫ್ ಟಿ ಅಂದರೆ 7.305 ಡಿವೈಡ್ ಬೈ 0.389. 7.305 0.389 ಇದೆಷ್ಟು? 18.78. ನೋಡಿ ಈ ವ್ಯಾಲ್ಯೂಸ್ಗಳನ್ನ ಯಾವುದಕ್ಕೆ ಕಂಪೇರ್ ಮಾಡಬೇಕು? ಎಫ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ. ಫಸ್ಟ್ ಏನು ಮಾಡಬೇಕು? F2,9ಗೆ ಕಂಪೇರ್ ಮಾಡಿ. F2,9 ಏನಿರುತ್ತೆ? ಇದು ಜಾಸ್ತಿ ಇದೆ, ಗ್ರೇಟರ್ ದೆನ್ F2,9. ಇದು ಕಾಲಮ್ಗೆ 2,9 ಅದುವೇ ಗ್ರೇಟರ್ ದೆನ್ F2,9. ಇದು ಗ್ರೇಟರ್ ದ್ಯಾನ್ F4,9. 2,9 4,9 ಕೊಟ್ಟಿದ್ದಾರೆ ಅವರು. 3.63 4.26 ಗೊತ್ತಾಗ್ತಿದೆಯಲ್ವಾ? ಇದಕ್ಕಿಂತ ಜಾಸ್ತಿ ಇದೆ. ಇಲ್ಲೇ ಬರೆದ್ಬಿಡಿ. H0 ನಲ್ ಹೈಪಾಥಿಸಿಸ್ ರಿಜೆಕ್ಟೆಡ್ ಫಾರ್ ರೋಸು, H0 ರಿಜೆಕ್ಟೆಡ್ ಫಾರ್ ಕಾಲಮ್ಸು, H0 ರಿಜೆಕ್ಟೆಡ್ ಫಾರ್ ಬಿಟ್ವೀನ್ ಇಂಟ್ರಾಕ್ಷನ್ಸ್. ಫಾರ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ಬಿಡಿ ಸಾಕು.
ರಿಜೆಕ್ಟೆಡ್ ಅಂತ ಬರೆದ್ಬಿಡಿ ಸಾಕು, ಇಟ್ಸ್ ನಾಟ್ ರಿಜೆಕ್ಟೆಡ್ ಅಂತ ಬರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಈ ಥರ ಮಾಡಬೇಕು. ಈಗ ನೋಡಿ, ನಾನು ಇನ್ನೊಂದು ಸತಿ ಹೇಳ್ಬಿಡ್ತೀನಿ ಕ್ವಶನ್ನ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡ್ರಗ್ಸು ಮತ್ತು ಗ್ರೂಪ್ ಆಫ್ ಪೀಪಲ್ಲು. ಇಲ್ಲೇನೆಂದರೆ ಈ ಡ್ರಗ್ಸ್ ಕೊಟ್ಟರೆ ಈ ಗ್ರೂಪ್ ಆಫ್ ಪೀಪಲ್ಗೆ, ಅಂದರೆ ಎಕ್ಸ್ ಡ್ರಗ್ಸ್ ಕೊಟ್ಟರೆ 14 ಪಾಯಿಂಟ್ಸು ಏನಾಗ್ತಾಯಿದೆ, ರೆಡ್ಯೂಸ್ ಆಗ್ತಾಯಿದೆ ಬ್ಲಡ್ ಪ್ರೆಷರು. 14, 10 ವೈ ಡ್ರಗ್ಸ್ ಕೊಟ್ಟರೆ ಇದು 11 ಫಸ್ಟ್ ಟ್ರಯಲಲ್ಲಿ. ಸೆಕೆಂಡ್ ಟ್ರಯಲಲ್ಲಿ 15 ರೆಡ್ಯೂಸ್ ಆಗಿದೆ, 9 ರೆಡ್ಯೂಸ್ ಆಗಿದೆ, 11 ರೆಡ್ಯೂಸ್ ಆಗಿದೆ. ಅದೇ ಥರ ಬಿ ಮತ್ತು ಸಿಗೆ. ಇದಕ್ಕೆ ನೀವು 2 ANOVA ಮಾಡಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, 2 ANOVA ಬದಲು ಅವ್ರು ಏನು ಕೇಳಿದ್ದಾರೆ, ಬಿಟ್ವೀನ್ ದೆರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಅಥವಾ ಇಲ್ವಾ ಅಂತ XYZ ಅಲ್ಲಿ ಕೇಳಿದ್ದಾರೆ. ಡ್ರಗ್ಸಲ್ಲಿ ಮತ್ತು ಗ್ರೂಪ್ ಆಫ್ ಪೀಪಲಲ್ಲಿ ಅದು ಎಫೆಕ್ಟು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಅಥವಾ ಇಲ್ವಾ ಅಂತ. ಡ್ರಗ್ಸ್ದು ಎಫೆಕ್ಟು ಡಿಫ್ರೆನ್ಸ್ ಆಗಿದೆಯಾ ಪೀಪಲಲ್ಲಿ ಅಥವಾ ಇಲ್ಲ ಅಂತ. ನೆಕ್ಸ್ಟು ಅದ್ರ ಬಿಟ್ವೀನ್ ಇಂಟ್ರಾಕ್ಷನ್ನು ಗೊತ್ತಾಗ್ತಿದೆಯಲ್ವಾ? ಇಸ್ ದ ಇಂಟ್ರಾಕ್ಷನ್ ಟರ್ಮ್ ಸಿಗ್ನಿಫಿಕೆಂಟ್ ಅಂತ ಕೇಳಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ಎನ್ನು ಟೋಟಲ್ ಮಾಡಿ ಬರ್ಕೋಬೇಕು. ಇನ್ನೊಂದು R ಎಷ್ಟು 3, C ಎಷ್ಟು 3, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇದು ಟೋಟಲ್ ಇಲ್ಲಿ ಮಾಡಿದಾಗ 6 ನಂಬರ್ಸು ತೊಗೊಂಡು ಆ್ಯಡ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ಮಾಡಿದಾಗ ಎಲ್ಲ ನಂಬರ್ಸು ಸ್ಕ್ವೇರ್ ಮಾಡಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. N2 ಯಾಕೆ ಅಂದರೆ ಇಲ್ಲಿ ಒಳಗಡೆ 2 ಇದೆ, ಈಚ್ ಸೆಲ್ಲಲ್ಲಿ 2 ನಂಬರ್ಸ್ ಇದೆ, ಅದಕ್ಕೆ N ಅಂತ ತಗೊಳ್ಳಿ. ಆಮೇಲೆ CF, TSS, SSR ಎಲ್ಲ ಕಾಮನ್ನು. SSC ಮಾಡಿದಾಗ 14, 15 ಅವರೇಜ್ ತಗೊಂಡು ಅದಕ್ಕೆ ಸಮ್ ಆಫ್ ಸ್ಕ್ವೇರ್ ಮಾಡ್ಕೊಳ್ಳಿ. 14 ಮೈನಸ್ ಎಕ್ಸ್, ಇದು X ಮೈನಸ್ X ಬಾರ್ ಇದಕ್ಕೆ ಮಾಡ್ಕೊಳ್ಳಿ 14 ಮತ್ತು 15ಗೆ. ಆ ಥರ ಮಾಡಿಕೊಂಡ್ರೆ ಅದು SSC ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? SSC ಸಿಕ್ಕ ಮೇಲೆ SST ಮಾಡಿ. SSTಗೆ SST ಅಂದರೆ ಇಲ್ಲಿ ಟೋಟಲ್ ಅಲ್ಲ, ಇದು SST ಅಂದರೆ ಬಿಟ್ವೀನ್ ದ ಟ್ರೀಟ್ಮೆಂಟ್ಸ್ ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಇಂಟ್ರಾಕ್ಷನ್ ಬದಲು ನೀವು ಟ್ರೀಟ್ಮೆಂಟ್ ಬೇಕಾದರೂ ಬರ್ಕೋಬೋದು. ಟ್ರೀಟ್ಮೆಂಟ್ಸ್ ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಮಾಮೂಲಿ ಟೇಬಲೆಲ್ಲ ನೀಟಾಗಿ ಮಾಡಿ, ಟೇಬಲೆಲ್ಲ ನೀಟಾಗಿ ಬರೀರಿ. ಸ್ವಲ್ಪ ಕ್ಯಾಲ್ಸಿಲಿ ಮಾಡಿದಾಗ ಸ್ವಲ್ಪ ಹುಷಾರಾಗಿ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ನೀಟಾಗಿ 1-2 ಸತಿ ಮಾಡಿ ಕಲೀರಿ.